ಯಾವಾಗ ಹೋಗ್ಬರ್ತೀವಿ ಹಂಗಾರ? ಹ್ಞೂನಪ್ಪ ಹೋಗಿ ಬರ್ರಿ. ಸೋಮವಾರ ಬೆಳಿಗ್ಗೆ ಬಂದ್ಬಿಡ್ ಪಾರ್ವತಿ. ಮತ್ತೇನ ಆಫೀಸ್ಗೆ ಹೋಗ್ಕ ನಂದಿಯಲ್ಲ, ಮತ್ತೆ ಅದಕ್ಕೆ ಏನು ಅಲ್ಲಿಂದ ಸ್ವಲ್ಪ ದೌಡ ಬಂದ್ಬಿಡ್ರಿ 8-9 ಅಂದ್ರೆ ಪಟಕ್ನ ಇಲ್ಲಿ ಬಂದು ತಯಾರಾಗಿ ಹೋಗ್ಬಿಡಾಕ್ ಬರ್ತೈತಿ. ಹ್ಞೂ ರೀ ಅತ್ತಿಯರ. ಅಣ್ಣ ನಾನು ಬರ್ತೀನ. ನೀವು ಊರಿಗೆ ಹೋಗೋ ಅವ್ರ ಜೊತೆಗೆ ಎಕ್ಸಾಮ್ ಬರೆಯಕ್ಕೆ ನಾ ಹೋಗ್ತೇನೆ. ಬರೀ ಹಿಂಗ ಅಂತಿ. ಇನ್ನು ಎಕ್ಸಾಮ್ 13ನೇ ತಾರೀಕಿಗೆ ಇರೋದು. ಓದ್ಕೋತೀಯೋ ಏನು? ಅವತ್ತ ಎಕ್ಸಾಮ್ ದಿನಾನ ಓದ್ಕೋತೀಯೋ? ಅಲ್ಲೇ ಓದ್ಕೋತೀನಿ. ಓದ್ಕೊಳಕ್ ಅಲ್ಲೇ ಹೋಗ್ಬೇಕು, ಓದ್ಕೊಳಕ್ ಇಲ್ಲೇ ಓದ್ಕೋ. ಅಲ್ಲಿ ಇನ್ನೂ ಗದ್ಲರ ಹಾಕತ್ತಿ, ಇಲ್ಲಿ ನಿಶಬ್ದವಾಗಿ ಓದ್ಕೋ. ನಡಿ ಒಳಗೆ, ನಿಮ್ಮ ಅಪ್ಪ ಬರ್ಲಿ, ನಡಿ ಒಳಗೆ. ಅಲ್ಲ ಪಾರ್ವತಿ, ಬಟ್ಟಿ ಬ್ಯಾಗ್ ಏನು ತಗೊಂಡಿಲ್ಲಲ್ವಾ? 2 ದಿನಕ್ಕೆ ಹಾಕೊಳಕ್ 1-2 ಸೀರೆ ನೈಟಿ ಇಲ್ಲ ಚೂಡಿದಾರ ಏನಾರು ತಗೋಬೇಕಿಲ್ಲ? ಅಂದ್ರೆ ಅಮ್ಮ, ನಾ ಪೂರ್ತಿ ಅರ್ಬಿ ತಂದಿಲ್ಲ, ಇನ್ನೂ ಅರ್ಬಿ ಅರ್ಧ ಅಲ್ಲೇ ಅದಾವು. ಈ ಸಲ ಈಗ ಹೊಂಟೇನಲ್ಲ, ಈಗ ನಂಗೆ ಏನೇನು ಬೇಕು ಏನೇನು ಬೇಡ ಎಲ್ಲ ಪೂರ್ತಿ ಅರ್ಬಿ ಇಟ್ಕೊಂಬರ್ತೀನಿ. ಅಲ್ಲದಾವು, ಅದಕ್ಕೆ ಹಂಗೆ ಹೊಂಟಿದ್ದೀರಿ. ಅಲ್ಲೇ ಹಾಕೊಳಕದಾವಲ್ಲ, ಬರ್ತಾ ತಗೊಂಬರ್ತೀನಿ. ಹೌದನ್ವಾ? ಆಯ್ತು. ಮತ್ತೆ ಅರವಿಂದನ್ವಾ? ನಂದು ಐತೆ ಬೇ, ನಂದೊಂದು ಸಣ್ಣ ಕ್ಯಾರಿ ಬ್ಯಾಗ್ ಐತಿ, ಕಾರಿಗೆ ಇಟ್ಟು ಬಂದೆ ಈಗ ಹೋಗಿ. ನಿಂದ ಅದಾವಲ್ಲ, ಆಯ್ತು ಹೋಗಿ ಬರ್ರಿ. ಹೇಳುವ ನಿಮ್ಮ ವಾರ ಕೇಳಿದ್ರೆ ನನಗೂ ಬರಕ್ಕೆ ಆಗೋದಿಲ್ಲ, ನೀವ 1-2 ದಿನ ಇದ್ದು ಬಂದ್ಬಿಡ್ರಿ. ಮತ್ತೆ ಅವ್ರಿಗೆ ಬರ್ಬೇಕಂದ್ರೆ ಮತ್ತೆ ಅಲ್ಲಿ ಅವ್ರು ಆರಾಮಿಲ್ಲ ಅಂತೀಯಲ್ಲ. ಹೇಳ್ತೀನಿ ತಗೋರಿ, ಹೋಗ್ಬರ್ರಿ ಬಾ. ಹಲೋ, ಎಲ್ಲೋಗಿ? ಇಷ್ಟೊತ್ತಾತಿಲ್ಲ. ಇವರು ಮೀನಾಕ್ಷಿ ಅವ್ರ ಅವ್ವಾರು ಬಂದಾರ, ಬಾ ಮನೆಗೆ. ಹ್ಞೂಪ್ಪ ಬಂದೆ. ಅವ್ರಿಗೆ ಒಂದು ಸ್ವಲ್ಪ ಅಲ್ಲೇ ಕುಂದಿರ್ಸ್ಕೊ. ಇಲ್ಲ ನಾನು ಮೀನಾಕ್ಷಿ ಇಬ್ರು ಬರಾಕತ್ತೀವಿ, ಬರ್ತೀವಿ. ಏನ ಆ ಹುಡುಗಿ ಬಂದತ್ತೆ? ಆ ಹುಡುಗಿ ಕರ್ಕೊಂಡು ಇಲ್ಲಿ ಯಾಕೆ ಬರಾಕತ್ತೀವೋ? ಏನು ಹುಡುಗ ಅಂತೇನೆ ನಾನು ನಿಂಗೆ. ಸರಿ ಬಾ ಕರ್ಕೊಂಬ. ನೀವ ನೋಡಿದ್ರಿ ಮನಿ ಎಲ್ಲ ಹೆಂಗೆ ಅನಿಸ್ತೆ? ಮನಿ ಭಾಳ ಚಲೋ ಐತ್ರಿ. ಊಟನೂ ಅಷ್ಟು, ಅಡುಗೆನೂ ಭಾಳ ರುಚಿ ಮಾಡಿದ್ರಿ ಬಿಡ್ರಿ. ಇದೇನ ಹಿಂದದು ಐತಲ್ಲ ತೋಟ, ಅದು ನಿಮ್ದಾನ? ನಮ್ದಪ್ಪ. ಈಗೇನು ಅಡುಗೆಗೆ ಹಾಕಿದ್ನಲ್ರಿ ಕೊಬ್ಬರಿ, ಅದು ಎಲ್ಲ ನಮ್ಮ ತೆಂಗಿನ ಮರದ ಬರೀ. ನಾವು ಈಗ ಜಾಸ್ತಿ ಏನು ಕೊಂಡ ತರೋದಿಲ್ಲ, ಯಾಕಂದ್ರೆ ನಾನು ತೆಂಗಿನ ಮರ ಆಮೇಲೆ ಅಲ್ಲೇ ಹಿಂದೆ ಹಿತ್ತಲಾಗ ತೋರಿಸಿದ್ನಲ್ಲ ನಾನು ನಿಮಗೆ. ಟಮಾಟಿ, ಹಸೆಕಾಯಿ, ಬೆಂಡಿಕಾಯಿ, ಸಣ್ಣ ಪುಟ್ಟ ಸೊಪ್ಪು, ಹೀರಿಕಾಯಿ ಎಲ್ಲ ಹಾಕಿನಲ್ರಿ ಬಳ್ಳಿ. ನನಗೆ ಗಿಡ ಪಡ ಹಚ್ಚೋದು ಅಂದ್ರೆ ಭಾಳ ಇಷ್ಟ. ಅದಕ್ಕೆ ಮನೆ ಹಿಂದಿನ ತೋಟದಾಗ ನಾವು ಬೇರೆ ಕಡೆ ಮನೆ ಕಟ್ಬೋದಿತ್ತು, ಬೇಡ ಅಂತೇಳಿ ಇಲ್ಲೇ ತೋಟದಾಗ ಜಾಗ ಮಾಡ್ಕೊಂಡು ಇಲ್ಲೇ ಕಟ್ಕೊಂಡ್ಬಿಟ್ಟೇವೆ ಮನಿನ. ಭಾಳ ಅಂದ್ರೆ ಭಾಳ ಅನುಕೂಲ ಆಗ್ಬಿಟ್ಟೈತೆ. ನಿಮ್ಮ ಸುತ್ತಮುತ್ತಲು ಪರಿಚಯದಾರ ಅದಾರ. ಆಮೇಲೆ ಆ ಕಡೆ ಈ ಕಡೆ ಹೊಲದಾಗೆಲ್ಲ ಆಳು ಮಕ್ಕಳು ಕೆಲಸ ಮಾಡ್ತಿರ್ತಾರಲ್ಲ, ಎಲ್ಲರೂ ಭಾಳ ವಹಿಬಿಟ್ಟದಾರಪ್ಪ. ಆಮೇಲೆ ನಮ್ಮ ಹೊಲದ ಏನಾರ ಕೆಲಸದಾಗ ಬಂದಿರ್ತಾರೆ. ಆಮೇಲೆ ನಮ್ದು ನಾವೇ ಜಾಸ್ತಿ ಮಾಡ್ಕೊಳ್ಳೋದು. ನಮ್ಗೆ ಕೊಂಡು ಏನು ಭಾಳ ತರೋದಿಲ್ಲ ರೀ. ಏನು ಉಪ್ಪು ಖಾರ ಮತ್ತು ತರ್ಬೇಕ್ರಿ. ಅದು ಹಸೆಕಾಯಿ ಅದು ಕೆಲವೊಮ್ಮೆ ನಮ್ಮ ಹೊಲದಾಗ ಹಾಕ್ಸಿದ್ವಿ ಅಂದ್ರೆ ಒಣಕಾಯಿ ಕುಟ್ಟಿಸ್ಬಿಡ್ತೇವೆ. ವರ್ಷಕ್ಕೊಮ್ಮೆ ಕುಡಿಸಿದ್ವಿ ಅಂದ್ರೆ ವರ್ಷ ಪೂರ್ತಿ ಖಾರ ಆಕತ್ ನೋಡ್ರಿ. ಅಡ್ಡಿಲ್ರಿ, ತಿನ್ನಾಕ ಉಣ್ಣಾಕ ಏನು ತೊಂದರೆ ಇಲ್ಲ, ಬೇಕಾದಂಗೆ ಐತಿ. ಭಾಳ ಚಲೋ. ಈ ಹೊಲ ಮನೆ ಅಲ್ಲ, ಎಂತೆಂಥ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇದ್ರು ಹೊಲ ಇರ್ಬೇಕು ಬಿಡ್ರಿ. ಹೊಲ ಇದ್ದವನ ಈಗ ಸಾವ್ಕಾರ ಆಗ್ಬಿಟ್ಟಾನ ರೀ. ಏನಂತ ಫೋನ್ ಹಚ್ಚಿದ್ದನ? ಅದನ್ನ ಹೇಳತ್ತಿದ್ದೆ, ಮಾತಾಡತ್ತಿದ್ರಲ್ಲ. ಫೋನ್ ಹಚ್ಚಿದ್ದ, ಏನ ಮೀನಾಕ್ಷಿ ಇವ್ರ ಮಗಳನ್ನ ಕರ್ಕೊಂಬರಾಕತ್ತಾನಂತಪ್ಪ. ಎಲ್ಲಾರ ಭೇಟಿ ಗಿಟ್ಟಿ ಆಗಿದ್ರು ಏನಾಯ್ತಪ್ಪ ಯಾರಿಗೆ ಗೊತ್ತು. ಕರ್ಕೊಂಬರಾಕತ್ತೀನಿ, ಅಲ್ಲೇ ಇರ್ರಿ, ಅವ್ರನ್ನೂ ಇಟ್ಕೋ ಅಂದ. ಅಲ್ಲ, ನಾ ಹೇಳಿ ಬಂದಿದ್ದೆ, ಮತ್ತೆ ಬಂದ್ಲಕ್ಕಿ ಏನಾರ ಇಬ್ರು ಕೂಡ ಮಾತಾಡಕ್ಕೆ ಬಂದ್ರೋ ಏನಾಯ್ತಪ್ಪ. ನಾನು ಅದೇ ಹೇಳಿದ್ದೆ, ನಾನು ಒಂದು ಸ್ವಲ್ಪ ಊರಾಗದು ವಿಚಾರಿಸ್ಕೊಂಡು ಬರ್ತೀನಿ ಅಂತೇಳಿ. ಅಷ್ಟೊತ್ತಿಗೆ ಬಂದ್ಲಲ್ಲಿಕ್ಕೆ. ಆಯ್ತು ಬಿಡ್ರಿ, ಆಕಿನ ನೋಡ್ದಂಗೆ ಆಕೈತಿ. ಹಂಗೆ ನಿಮ್ಮ ಮಗ ಏನೋ ಅದು ಕೆಲಸ ಮಾಡ್ತಾರಂತಲ್ರಿ, ಅವು ಅಂಗಡಿ ಏನೋ ಬಿಸ್ನೆಸ್ ಏನೋ ಅಂದಾರಂತಲ್ಲ, ಅವೆಲ್ಲದ ತೋರಿಸ್ಬಿಡ್ರಿ, ಅವತ್ತು ನೋಡುನಂತ. ಬಿಸ್ನೆಸ್ ಅಂಗಡಿನ? ತೋರ್ಸಣ ಅವ್ರು ಬರ್ಲಿ, ಬಂದಿಂದ ಮಾತಾಡಿ ಕರ್ಕೊಂಡೋಕ್ಕೇವೆ, ಅಲ್ಲಿಗೆ ಕರ್ಕೊಂಡೋಕ್ಕಿ ನೋಡೋಣಂತ. ಆದರೂ ಅಣ್ಣಾರ, ನೀವೇನನ್ರಿ, ನಿಮ್ಮ ತಂಗಿ ಮಕ್ಳು ಅದಾರಲ್ರಿ, ಅಲ್ಲ ಒಳ್ಳೆಯವರೇ, ಆದರೆ ಸುಮ್ಮನೆ ಏನು ಬೇಕದನ್ನ ಇಲ್ಲ ಬಾರದು ಬಾಯಿಗೆ ಬಂದಂಗೆ ಹೇಳಿಬಿಟ್ಟಾರ. ನಮ್ಮ ಮಗನ ಮುಂದೆ ಈ ಮದ್ವೆ ಬ್ಯಾಡ ಅಂದ್ರೆ ಬ್ಯಾಡೇ ಬೇಡ ಅಂತ ನಿಂತ ನಾನು. ಗೊತ್ತನ್ರಿ, ಅದಕ್ಕೆ ನಾನು ಬೇಡ ಅದೇನೋ ನೀರಾಗ ಎಮ್ಮೆ ಮನೆಗಿಸಿ ವ್ಯಾಪಾರ ಮಾಡೋದು ಬೇಡ ಅಂತೇಳಿ ಇಲ್ಲಿಗೆ ಬಂದಿದ್ದು ನೋಡ್ರಿ. ಈಗ ನಾನು ಮನೆ ನೋಡಿದೆ, ಹಿಂದೆ ಹೊಲ ತೋಟ ಗದ್ದಿ ನೋಡಿದೆ. ಈಗ ಅಂಗಡಿ ಏನು ಕೆಲಸ ಮಾಡ್ತಾನೆ ನೋಡಿ, ಅಲ್ಲಿ ಒಂದು 4 ಮಂದಿನ ಹುಡುಗ ಹೆಂಗಂತ ವಿಚಾರಿಸ್ಬಿಟ್ಟೆ ಅಂದ್ರೆ ಎಲ್ಲ ಗೊತ್ತಾಗ್ಬಿಡ್ತತಿಲ್ರಿ. ಸುಮ್ಮನೆ ಯಾಕೆ ನಾವು ಇನ್ನೊಬ್ರು ಮಾತು ಕೇಳಿ ತೀರ್ಮಾನ ಮಾಡ್ಬೇಕು? ಅದಕ್ಕೆ ಬೇಡ ಅಂತೇಳಿ ಬಂದಬಿಟ್ಟೆ ನೋಡ್ರಿ ಈಗ. ಹೌದೌದು, ಅಂಗಡಿ ನೋಡ್ರಿ, ಒಂದು 4-5 ಮಂದಿ ವಿಚಾರಿಸ್ರಿ ಹುಡುಗ ಹೆಂಗಂತೇಳಿ, ಆಮೇಲೆ ನಿಮ್ಮ ಮಗಳು ಕೊಡ್ರಿ. ಇಲ್ಲ ಅಂದ್ರೆ ಬೇಡ, ಯಾಕಂದ್ರೆ ಮನಸ್ಸು ಮೊದಲು ಸಮಾಧಾನ ಆಗ್ಬೇಕು ನೋಡ್ರಿ. ಅದಕ್ಕೆ ಮನಸ್ಸಿದ್ದು ಮದುವೆ ಮಾಡ್ಬೇಕು ಏನಾದ್ರು ಅದರಿ. ಸ್ವಲ್ಪ ಸುಮ್ಮನೆ ಇರ್ತೀರಿ. ಅಲ್ಲ, ಹೊರಗೆ 4 ಮಂದಿ ವಿಚಾರ್ಸಕ್ಕೆ ಏನೈತ್ರಿ, ಆಗ್ಲಾರ್ದವ್ರು 108 ಥರ ಹೇಳ್ತಾರ. ನಮ್ಮ ಮಗ ನೋಡ್ರಿ, ಮತ್ತಲ್ಲ ಇಷ್ಟೆಲ್ಲ ಆಸ್ತಿ ನೋಡಿದ್ರೆ ಗೊತ್ತಾಗೋದಿಲ್ಲನ್ರಿ ನಿಮ್ಗೆ. ಇದ್ದಲ್ಲೇ ಮತ್ತೆ ಇಷ್ಟು ಬಂಗಾರದಂಗೆ ಜೀವನ ಮಾಡ್ಕೊಂಡು ಹೊಂಟೇವಿ. ಎಲ್ಲ ಆರಾಮದನ್ ಬಿಡ್ರಿ, ಯಾಕೆ ತೆರಿ ಕೆಡ್ಸ್ಕೊಂತೀರಿ ನೀವು? ಹುಡುಗ ನೋಡ್ರಿ ಬಂಗಾರ ತಂಗಿದ್ದವ ಏನ್ರಿ, ಅಂಗಡಿ ಅದ ನೋಡ್ರಿ, ವಿಚಾರಿಸ್ತೀರಿ ಯಾಕ? ಬೇಡ್ರಿ, ವಿಚಾರಿಸ್ಬಿಡು ಒಂದ್ಸಲ, ಯಾಕಂದ್ರೆ ಕನ್ಯಾ ಕೊಡೋದು ನೋಡ್ರಿ, ನಾಳೆ ನಮಗೂ ಅರಮನ್ಸಾಗೋದು ಬೇಡ. ಅದಕ್ಕೆ ಆಮೇಲೆ ನನ್ನ ಮಗಗಾರ ಹೋಗಿ ಹೇಳ್ಬೇಕಲ್ರಿ ನಾನು. ಅದಕ್ಕೆ ಅಯ್ಯೋ ದೇವ್ರಿ, ಏನಪ್ಪ ಇದು, ಈಕಿ ನೋಡಿದ್ರೆ ವಿಚಾರಿಸತೇನೆ ಅಂತ ನಿಂತಾಳಲ್ಲ, ಏನು ಮಾಡ್ಬೇಕಾತೀಗ? ಅಂಗಡಿ ತೋರ್ಸನ್ನಕತ್ತಾಳ, ಯಾವ ಅಂಗಡಿ ತೋರಿಸ್ಲಿ? ಈ ಬಾಡ್ಯಾಗ ಕುಡ್ದು ಅಡ್ಡಾಡೋದ ರಗಡಾಗಿರ್ತೈತಿ, ಇನ್ನು ಅಂಗಡಿ ಎಲ್ಲಿಂದ ತೋರಿಸ್ಲಿ? ಏನೋ ಒಂದು ಮದುವೆ ಮುಂಜಿ ಮಾಡ್ಕೊಲಿ, ಇಲ್ಲಾಂದ್ರೆ ಯಾವಕ್ಕಿನಾರ ಮತ್ತು ಯಾವಕ್ಕಿನಾರ ಸೆಕೆಂಡ್ ಹ್ಯಾಂಡ್ ತಂದಿಗಿಂದನಲ್ಲ ಅಂತ ನಾನು ಹೊಟ್ಬೇನಿ. ಏನು ಮಾಡ್ಬೇಕಾತಪ್ಪ?
ಕುಂದರಿ ಒಂದ್ ಸ್ವಲ್ಪ ಶರ್ಬತ್ ಮಾಡ್ಕೊಂಬರ್ತೀನಿ. ಬ್ಯಾಡ್ರಿ ಈಗ ಊಟ ಆಗೈತಲ್ಲ. ಹಂಗಂದ್ರೆ ಹೆಂಗ್ರಿ? ನಮ್ಮ ಮನೆಗೆ ಬಂದಿರೋ ಅತಿಥಿಗಳು ನೀವು ಶರ್ಬತ್ ಕೊಡ್ಲಿಕ್ಕಂದ್ರೆ ಹೆಂಗೆ? ಸ್ವಲ್ಪ ಕುಡೀರಿ, ಬಿಸಿಲು ಜಗ್ಗೈತಿ. ಊಟ ಮಾಡಿ ಏನು ಸುಮಾರು ಹೊತ್ತಾತು, 1.5-2 ತಾಸು ಆತ. ಬ್ಯಾಡ್ರಿ ತಡಿ ತೊಂಬರ್ತೀನಿ. ಇಲ್ಲ ಹಿತ್ತಿಲ್ಲ ನಿಂಬೆ ಆಗ್ಯಾವು. ಯಾಕ ಏನಾತ? ಯಾಕೆ ಏನಾತ್ರಿ? ಅಯ್ಯೋ ನನ್ನ ಮಾನ ಮರ್ಯಾದಿ ಎಲ್ಲ ತೆಗೆದಿಟ್ಟೆ ಅಲ್ಲೇ. ಅಷ್ಟು ಪುಳಿದಿತ್ತ ನಿನಗೆ ಲಗ್ನ ಆಗುದು? ಹೇಳಿದ್ನೇ ಇಲ್ಲ ನಿನಗ? ಹಲ್ಕಟ್ ನಾಯಿ ಅಂತಕ್ಕೆ ಇಲ್ಲಿ ಎದಕ್ ಬಂದನ್ ಮತ್ತಾನು? ಮನಿ ಮಂತ್ಯಾನ ಎಲ್ಲ ವಿಚಾರಿಸ್ಕೊಂಡು ನೋಡಿ ಮಾಡಿ ಬಂದು ನಿನಗೆ ಹೇಳ್ಬೇಕನ್ನೋ ಮಟ ಮದ್ವಿನ ಮಾಡ್ಕೊಂಬಂದಿಯಲ್ಲೇ. ಮದ್ವಿನ ಮಾಡ್ಕೊಂಬಂದ ನನ್ನ ಮಗ. ಚಲೋ ಆತ, ಮದ್ವಿ ಖರ್ಚು ಉಳಿತು. ನಿನ್ ತಲೆಗೇನ್ ಬುದ್ಧಿ ಇಲ್ಲನ ಬಡೆ? ಅಲ್ಲ ನಿನಗೇನು ಹಿರಿಯರ್ ಸತ್ತ ಹೋಗ್ಯಾರನ ಹೆಂಗ ನಿನ್ ಪಾಲಿಗೆ? ನಿಮ್ಗ ಮದ್ವಿ ಮಾಡ್ಕೊಂಬಂದಿರಲ್ಲ, ಎಂತ ಇದ್ದದಿರ ನೀವ? ತಪ್ಪದು, ನಮ್ಮ ಮಾನ ಮರ್ಯಾದೆ ತೆಗೆದಿಟ್ಟಲ್ಲೇ. ಅಕರ ಸಮಾಧಾನ ಮಾಡ್ಕೊರಿ, ಬರೀ ಕಡೆ. ಇನ್ನೇನ್ ಸಮಾಧಾನ ಮಾಡ್ಕೊಳ್ಳೋದ್ರಿ? ಆಡ್ಕೊಂಡ್ ನಗರ್ ಮುಂದ್ ಮುಗ್ಗರ್ಸ್ ಬಿದ್ದಂಗ ಆತ್ ನನ್ ಬಾಳೆ. ಅಯ್ಯೋ ದೇವ್ರೇ, ನನಗೇನ್ ಮಾಡ್ಲಿ ಅಂತ ನಾನು ಆತಾಗ. ನನ್ನ ಮಗ ಹೇಳಿದ್ದ, ಯವ್ವ ಹಿಂದ ಮುಂದೆ ಯೋಚನೆ ಮಾಡಿ ಚಂದಾಗಿ ವಿಚಾರಿಸಿ ಮಗಳು ತಂಗಿ ಕೊಡ್ತಾನಿ, ತಂಗಿನ ದೊಡ್ಡ ಮದುವೆ ಮಾಡ್ತಾನಿ, ಹಂಗ ಹಿಂಗ ಅಂತೇಳಿ. ಈಗ ನೋಡಿದ್ರಿ ಇಂಥ ಕೆಲಸ ಮಾಡ್ಯಾಳ. ಅಯ್ಯೋ ದೇವ್ರೆ, ನಾ ಏನ್ ಮಾಡ್ಲಿ ಅಂತ ನನ್ನ ಮಗ. ಈಗ ವಾ ದೇವ್ರೆ, ಹಿಂಗೆಲ್ಲ ನಾವಿಬ್ರು ಮಾಡೇವಂತ ಗೊತ್ತಾದ್ರೆ ನನ್ನ ಮಗ ಮಾತ್ರ ನನ್ನ ಉಳ್ಸಂಗಿಲ್ಲ, ಮೊದಲು ಈಕಿನ ಉಳ್ಸಂಗಿಲ್ಲ. ಇವ ದೇವ್ರ. ಅಲ್ಲಪ್ಪ, ಆಕಿ ಅಂತೂ ಸಣ್ಣಕ್ಕಿ, ನಿನಗರ ತಿಳುವಳಿಕೆ ಬೇಡನ? ಸಣ್ಣಕ್ಕೇನ್ರಿ ಮದುವೆ ಮಾಡ್ಕೊಳಕ್ ತಯಾರಾಗ್ಯಾಳ? ಸಣ್ಣಕ್ಕೇನ್ರಿ? ಇದು ಇಬ್ರು ಸೇರ್ ಮಾಡಿದ ತಪ್ಪೇ ಇದೆ. ಈಗ ನನ್ನ ಮಗನ ಒಬ್ಬವನ್ನ ದೂರಾಕು ಆಗಂಗಲ್ಲ, ನಿಮ್ಮ ಮಗಳ ಒಬ್ಬಕಿನ ದೂರಾಕು ಆಗುದಿಲ್ಲ. 2 ಕೈ ಸೇರಿದ ಚಪ್ಪಾಳಿ ನೋಡ್ರಿ. ಈಗ ನೋಡ್ರಿ ಏನ್ ಮಾಡ್ಬೇಕು, ಹಿಂಗೆ ಮಾಡ್ಕೊಂಡ್ ಕುಂತಾರ. ಹೋಲಿ, ಹಿರಿಯರಾಗಿ ನಾವೇ ಆಶೀರ್ವಾದ ಮಾಡ್ಬೇಕು. ಈಗ ಹೇಳ್ಬೇಕು, ನನಗೂ ಬೇಜಾರಾಗತ್ತೈತ್ರಿ. ನಿಮಗಿಂತ ದೊಡ್ಡ ಮಂತ್ಯ ನಮ್ದು. ನನ್ನ ಮಗ ಎಂತ ಒಳ್ಳೆ ಮನುಷ್ಯ, ಊರಾಗ ಹೌದನ್ನು ಅಂತ ಹುಡುಗ. ಈಗ ನೋಡ್ರಿ ಹಿಂಗ್ ಮದುವೆ ಮಾಡ್ಕೊಂಡಾನಂದ್ರ ನಮ್ಮ ಮರ್ಯಾದೆ ಏನಾತ್ ಹೇಳ್ರಿ? ನೋಡ್ರಿ ವಿಚಾರ ಮಾಡ್ರಿ, ಹೌದಿಲ್ಲ? ಏನ್ ಮಾಡಕತ್ರಿ? ಆಗಿ ಹೋಗೈತಿ. ಈಗ ರೀ ಏನಾರ ಮಾತಾಡ್ರಿ, ಸುಮ್ಮನೆ ನಿಂತಿರಲ್ಲ. ಏನ್ ಮಾಡ್ಬೇಕು? ಈ ಹಲ್ಕಟ್ ಸುಳೆ ಮಗ ಮಾಡಿರೋ ಕೆಲಸಕ್ಕ ಏನ್ ಮಾತಾಡ್ಬೇಕು? ಸಾಕಾಗೈತ್ ನನಗಂತರ. ಊರಾಗ ತಲಿ ಎತ್ಕೊಂಡು ಅಡ್ಡಾಡೋ ಮಾತಿಲ್ಲೀಗ. ಅಲ್ಲ, ನಿಮ್ ಪಾಲಿಗೆ ಏನ್ ಹಿರಿಯರ್ ಅಂತ ಯಾರಿಲ್ಲ ನಿಮಗ? ಏನ್ ನೀವ ಮಾಡಕತ್ತಿರೋದ್ ನೀವ? ಅಲ್ಲೇ ಹುಡುಗಿ, ಅಲ್ಲ ಅವಂತ್ರ ಕರೆದ ಬಿಡ ಲಗ್ನ ಆಗೋಣ ಅಂತೇಳಿ ಹಿಂಗ ಓಡಿ ಬಂದಿ. ಅಲ್ಲಿ ನಿನ್ ಗೊತ್ತಾಗದಲ್ಲ ಒಟ್ಟ. ನಾ ಹೇಳಿದೆ ಬೇಡ ಅಂತ. ಇವ್ರೆ ಮದ್ವೆ ಮಾಡ್ಕೊಳ್ಳೋನು, ಇಲ್ಲ ಅಂದ್ರೆ ಎಲ್ಲರೂ ನಮ್ಮನ್ನು ದೂರ ಮಾಡ್ತಾರ. ನಾನು ನಿನ್ನ ಭಾಳ ಪ್ರೀತಿ ಮಾಡತ್ತೀನಿ, ಮುಂದಿನವ್ರು ನಂದು ಊರಿಗೆ ಹೋಗೋದೈತಿ, ನೀನು ಕರ್ಕೊಂಡು ಹೋಗ್ತೀನಿ, ಹಂಗ ಹಿಂಗ ಅಂತೇಳಿ ಬಾ ಮದ್ವೆ ಮಾಡ್ಕೊಳ್ಳೋನು ಅಂತೇಳಿ ಮದ್ವೆ ಮಾಡ್ಕೊಂಡ್ಬಿಟ್ಟ. ಅವ ಮಾಡ್ಕೊಂಡ್ಬಿಟ್ಟ, ನೀ ಆಗಿಬಿಟ್ಟಿ. ಇಲ್ಲಡ, ನಿನ್ನ ಮನೆಗೆ ಅಂತೂ ಬರಬೇಡ ಈಗ ಸದ್ಯ. ಏನ ಅಲ್ಲಿ ಹೋಗಿ ನನ್ನ ಮಗನ ಕಡೆ ಮಾತಾಡ್ತೀನಿ. ಏನ ಅವ ನಿನ್ನ ಕರ್ಕೊಂಡು ಬಾ ಅಂದ್ರೆ ಕರಿತೀನಿ, ಬರುವಂತ್ರಿ. ಇಲ್ಲ ಅಂದ್ರೆ ಇಲ್ಲ, ಏನಾರ ಮಾಡ್ಕೊರಿ. ಯವ್ವ ಹಂಗ ಅನ್ಬೇಡ್ಬೇ. ಫೋನ್ ಹಚ್ತಾನೆ ಈಗ, ನಿಮ್ಮ ಅಣ್ಣಗೆ ಇಲ್ಲೇ ಬರಲಿ. ಏನ ಫೋನ್ ಹಚ್ತಾನೆ ಈಗ? ಮರ್ಯಾದೆ ತೆಗಿಯಕ್ಕೆ ಅಲ್ಲಲೇ, ಇಲ್ಲೆಲ್ಲ ವಿಚಾರಿಸಿ ಹೇಳ್ತಾನೆ ಅಂದಿದ್ನಲ್ಲ ನಿನಗೆ ನಾನು. ಅಂತರ್ಕಿಲೆ ಮದುವೆ ಮಾಡ್ಕೊಂಬಂದು ಫೋನ್ ಒಂದು ಎಬಸ್ವಲ್ಲ ಇವ. ಹಲೋ ಹಲೋ ಆದಿತ್ಯ, ಎಲ್ಲದೀಪ? ಹೇಳ್ಬೇ. ಇಲ್ಲೇ ಮನೆ ಕಡೆ ಬಂದೆ ಈಗ. ಯಾಕೇನಾತ? ಅಲ್ಲ ಮನ್ಯಾಗದಿ ಇಲ್ಲ, ಎಲ್ಲರೂ ಹೊರಗೋಗಿನ? ಹಾಪ, ಇಲ್ಲಿ ಏನಾಗೈತೆ ಗೊತ್ತನ? ಏನ ಮದ್ವಿನ ಮಾಡ್ಕೊಂಡಾಳ? ಅಲ್ಬೇ, ನಿನಗೆ ಯಾರು ಅಲ್ಲಿ ಹೋಗಂದ್ರೆ ಹಿರೇತನ ಮಾಡಕ? ಅಲ್ಲ, ನಿನಗ ನಾನೊಬ್ಬ ಮಗ ಅಂತ ತಿಳ್ಕೊಂಡಿ, ಏನಂತ ತಿಳ್ಕೊಂಡಿ? ನಾನೇನಕ್ಕೆ ಶತ್ರು ಅನ್ನ? ಆಕೆ ಹಾಳಾಗ್ಲಿ ಅಂತ ಹೇಳ್ತೇನೆ ನಾನು. ಆ ಹುಡುಗನ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ ಅಂತ ಅದಕ್ಕೆ ನನಗೆ ಹೇಳಿದ್ದಕ್ಕೆ ನಾ ಮದ್ವಿ ಬೇಡ ಅನ್ಕೊಂಡೆ. ನಾನು ಆಮೇಲೆ ವಿಚಾರಿಸ್ತೇನೆ ಅಂತ ಹೇಳೀನಿ. ಆ ಅಂತರ್ಕಿಲ್ಲ ನೀ ಹೋಗಿ ಅಕಿ ಲಗ್ನಾಗಿ ಅಲ್ಲಿ ನಿಂತು ಫೋನ್ ಹಚ್ಚಿರಲ್ಲ ನೀವು. ಇಲ್ಲೋಡ, ನಾ ಹೇಳಾಕತ್ತೇನೆವ, ಆಕಿನ ಮಾತ್ರ ಇಲ್ಲಿ ಕರ್ಕೊಂಬರಂಗಿಲ್ಲ ಅಂದ್ರೆ ಕರ್ಕೊಂಬರಂಗಿಲ್ಲ ಅಷ್ಟೇ ಹೇಳಾಕತ್ತೇನೆ. ಮತ್ತೆ ಈಗ ನನ್ನ ಪಾಲಿಗಿನ ಮೇಲೆ ನಮ್ಮ ತಂಗಿ ಸತ್ತು ಹೋದ್ಲಂತ ತಿಳ್ಕೊಂಡ್ಬಿಡ್ತೇನೆ ನಾನು. ನನಗೆ ಬೇಕಾಗಿಲ್ಲಕ್ಕೆ. ಹಂಗಂದ್ರೆ ಹಂಗಿಲ್ಲ. ಆಯ್ತು, ಅಲ್ಲೇ ಇರು, ಬರ್ತೇನೆ. ನೋಡಲ್ಲಿ ಮಣ್ಣಿಗೆ ಎಂತ ಸಿಟ್ಟು ಬಂದತ್ತಂತ ತಿಳ್ಕೊಂಡಿ. ಮತ್ತೆ ಸಿಟ್ಟು ಬರಕಿಲ್ಲನ? ಮಾಡೋ ಕೆಲಸನ ಅಂತದೈತಿ ನಿಂದು. ಒದರಾಡಕತ್ತಾನ, ಬರ್ತಾನಂತೀಗ. ಅದೇನು ತೀರ್ಮಾನ ಮಾಡ್ಕೊಂತೀರಿ, ಅದು ಏನು ಮಾತಾಡ್ತೀರಿ ಮಾತಾಡ್ಕೊರಿ, ನಿಮಗೆ ಬಿಟ್ಟಿದ್ದು. ಒಟ್ಟು ಮಾನ ಮರ್ಯಾದೆ ಅಂತೂ ಕಳೆದೆಲ್ಲ ಬೀಗರ ಮುಂದೆ ಎಲ್ಲಿ ಎತ್ತಾಕ್ ಬರ್ಲಾರ್ದಂಗೆ. ಆಕಿ ಕಮಲಿ ಅದಾಳಲ್ಲಕಿ, ನಿಂಗೆ ಗೊತ್ತಲ್ಲ? ಆಕಿ ಮಗ ಲವ್ ಮ್ಯಾರೇಜ್ ಮಾಡ್ಕೊಂಡಾನಂತೇಳಿ ಇಲ್ಲಡಿಲೆ ಬಾಯಿಗೆ ಬಂದಂಗೆ ಮಾತಾಡಿದ್ದೆ ನಾನು ಆಕಿಗೆ. ಈಗ ನೀನೇ ಕೆಲಸ ಮಾಡಿದಿ. ಅವ್ರೇನ ರೊಕ್ಕಿದ್ದವರು ಶ್ರೀಮಂತರು, ಗಂಡುಡ್ಗ ನಡೆದೋತು. ನಿಂದು ಹೇಳ ಬಾಳೆ ಏನ ಬೇಡ, ಇನ್ನೀ ಮಾತುಕತಿನೇ ಬೇಡ, ಏನೇರ ಮಾಡ್ಕೊರುವ. ಓಹೋ ನಮ್ಮಕ್ಕ ಬರ್ತಾಳಂತೆ, ಆಹ ನಮ್ಮಕ್ಕ ಬರ್ತಾಳಂತೆ, ಓಹೋ ನಮ್ಮಕ್ಕ ಬರ್ತಾಳ, ನಮ್ಮ ಬಾವ ಬರ್ತಾರ, ಚಾಕ್ಲೇಟ್ ತರ್ತಾರೆ, ಡಮ್ 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 ಅಡಮ್ ಡಮ್ ಡಮ್ ಅಡಮ್ ಡಮ್ ಡಮ್. ಸಣ್ಣ ಕೂಸ್ ಮಾಡ್ದಂಗ ಆಕತ್ ನೋಡು, ಚಾಕ್ಲೇಟ್ ತರಕ್ ಸಣ್ಣ ಕೂಸ್ ನೋಡು. ನಾನು ಡೈರಿ ಮಿಲ್ಕ್ ಸಿಲ್ಕ್ ಬಬ್ಲಿ ಹೇಳಿದ್ದೆ, ಗೊತ್ತನ? ಸಿಲ್ಕ್ ಚಾಕ್ಲೇಟ್ ಏನ ಸಿಲ್ಕ್ ಸೀರೆ ಬೇಡ ಯವ್ವ, ನನಗೆ ಎದಕ್ ಬೇಕಾಗೈತಿ ಈ ವಯಸ್ಸಕ್ಕೆ? ನಿಂಗೆ ಬೇಕಾದ್ರೆ ತರಿಸ್ಕೊ, ನಾಳೆ ಗಂಡು ನೋಡಕ್ ಬಂದಾಗ ಉಟ್ಕೊಳಕ್ ಬರ್ತೈತಿ. ಹೌದು, ಯಾರು ತಂದು ಕೊಡತ್ತಾರ? ಇವತ್ತು ಪಾರ್ವತಿ ಅಕ್ಕ ಬರಾಕತ್ತಾಳ ಬೇ. ಇವತ್ತು ಪಾರ್ವತಿ ಅಕ್ಕ ಬರಾಕತ್ತಾಳ. ಹೌದು ಅನ್ಸಂತ? ಅಯ್ಯಯ್ಯ, ನನಗೆ ಹೇಳೇ ಇಲ್ಲಲ್ಲ. ಅರವಿ ತುಂಬ್ಕೊಂಡು ತಯಾರು ಹಾಕಿದ್ದೆ. ಈಗ ನೋಡುವ ಹೊಳ್ಳಿ ಹೋಗ್ತೀನಿ ನಾನು ಹೋಗಕ್ಕೆ, ಮತ್ತು ಊರಿಗೆ ಅವ್ರ ಜೊತೆಗೆ ಒಂದು 4 ದಿನ ಇದ್ದ ಬರಕ್ಕೆ. ಅಲ್ರಿ ಅತ್ತಿಯಾರ, ಪೈತ್ರಾನ್ ಕುಟ ಅವ್ರ ಮನೆಗೆ ಹೋಗ್ತೇನಂತೀರಿ, ಇಲ್ಲಿ ಪಾರ್ವತಿ ಕುಟ ಹೋಗ್ತೇನಂತೀರಿ. ಒಬ್ರ ಮನೆಗೆ ಹೋರಿ, ಒಬ್ಬರೇ ಇರ್ರಿ. ಯಾಕ ಹೋಗ್ಬಾರ್ದ ನಾನು? ಬೇಸದ ಹೇಳು ಒಟ್ಟ. ಅಲ್ಲ
ಅರ್ಜೆಂಟ್ ಐತಿ ಹೌದು ನಾನು ಈಗ ಎಂದ್ ಹೋಕಾರ ಅವ್ರು ಪೈತ್ರಾರ ಎಂದ ಅವರು ಸೋಮವಾರ ಹೋಕಾರ ಗಂಡ ಮನೆಗೆ ಏನು ಮಂಗಳವಾರ ಐತೆ ಬುಧವಾರ ಐತೆ ನಾಮಕರಣ ಅವತ್ತು ಒಟ್ಟು ನಾನು ಅಲ್ಲೇ ಇರ್ತಂತು ಹಂಗಾರ ಎಲ್ಲ ಸುಳ್ಳ ನನ್ನ ಮೊಮ್ಮಗಳಿಗೆ ತ್ರಾಸ ಕೊಡ್ತಾಳಕ್ಕಿ ಅಲ್ಲೇ ಹೋಗಂತು ನಾಲ್ಕು ಪಾಂಡೆ ತಿಕ್ಕೊಂಬರೋಗ ಬಡ ಬಡ ಕೆಲಸ ಮುಗಿಸು ಹಿತ್ತಲಾಗ ಏನು ಅರ್ಬಿ ಅದ ಓಸು ಒಗದಿಟ್ಟೇನೆ ನಾನು ಬರೀ ಒಣಾಕ ಯವ್ವ ನಾನು ಒಗದಿಟ್ಟೇನೆ ಬೆಳಗ್ಗೆ ದವ್ ನಶಿನಾಗ ಎದ್ದು ಒಣಾಕಾಗಿಲ್ಲ ನನಗೆ ಚಪ್ಪಲ್ ಹಾಕೊಂಡು ಒಣಾಕಲ್ಲಿ ಮುಳಿರ್ತಾವ ಓಸು ಏನು ಹಗ್ಗಕ್ಕೆ ಓಸು ಹಾಕು ಬಡ ಬಡ ಬಾಂಡೆ ತಿಕ್ಕೊಂಬ ಅವ್ನು ನಾಲ್ಕದವ ಬಾಳಿಲ್ಲ ನಾ ಬೆಳಗ್ಗೆ ನಶಿನಾಗ ಎದ್ದು ತಿಕ್ಕೇನಿ ಈಗ ನಾಷ್ಟ ಆಗಿದ್ವು ಅಷ್ಟ ತಿಕ್ಕೊಂಬ ಬಂದಿಸದಾವ್ ಏನು ಅಲ್ಲೇ ನಿಮ್ಮ ಅಪ್ಪ ಹಿತ್ತಲ ಕುಂತಾರ ಅವ್ರಿಗೇನು ಜಳಕಕ್ಕೆ ನೀರು ಕೊಡ್ಬೇಕಾ ಬೇಡ ಕೇಳು ಏನು ಆತ ಹಳೆ ಬರಾಕತ್ತಾರ ಹೋಳಿಗೆ ಮಾಡ್ಬೇಕು ಹೋಳಿಗೆ ಕಟ್ಟಿನ ಸಾರು ಮಾಡ್ಬೇಕು ಏ ಲಕ್ಷ್ಮಿ ಬಾಯಿಲೆ ಏನು ಕಟ್ಟಿನ ಸಾರು ಹೋಳಿಗೆ ಮಾಡಕತ್ತೀನಿ ಇಲ್ಲುಡಿಲಿ ಆ ಗೌಡ್ರ ರತ್ನಾಕರ್ ಮನೆಗೆ ಹೋಗಿ ನಮ್ಮ ಅಕ್ಕ ನಮ್ಮ ಮಾವ ಬರಾಕತ್ತಾರ್ರಿ ನಮ್ಮವ್ ಏನೋ ತುಪ್ಪ ಹೇಳಿದ್ಲಂತಲ್ಲ ನಿಮಗೆ ಅರ್ಧ ಕಿಲೋ ತುಪ್ಪ ಕೊಡ್ರಿ ಅಂತ ಹೇಳಿಸ್ಕೊಂಬ ಹೋಗ್ಬರ್ತೇನೆ ಪಟ್ನ ತೊಗೊಂಬ ತಗೊಂಡು ಮತ್ತೆ ಎತ್ತಾಗಾರ ಹೋಗ್ಬಿಡ